ಓಕೆ, ಇಲ್ಲಿ ನೋಡು ಕ್ಯಾಮ್ರಾ ನೋಡು. ಹಾಯ್ ಹೇಳು. ಹಾಯ್. ಓಕೆ, ನಾವು ಕರೇಬಿಯನ್ ಬಾಯ್ಸ್ ಫ್ರಮ್ ಮ್ಯಾಂಗ್ಳೂರ್. ಓಕೆ, ಸೊ ಈಗ ನಾವು ಇಲ್ಲಿ ಬಂದು ಆಲ್ಮೋಸ್ಟ್ 4 years ಆಗಿದೆ. 4 years ಮೇಲೇ ಆಗಿದೆ. ಸ್ವಲ್ಪ ಅಡ್ಜಸ್ಟ್ ಆಗಿದ್ವಿ, ಯಾಕೆಂದರೆ ನಾವು ಮಕ್ಕಳೆಲ್ಲ ಹುಟ್ಟಿದ್ದು ಇಲ್ಲೇನೆ. ಸೊ ವಿ ಆರ್ ನಾವು ಸೆಟಲ್ ಹಿಯರ್ ಆಲ್ಮೋಸ್ಟ್. ಸೊ ನಾವು ವಿಲ್ ಜಸ್ಟ್ ಗೋ ಥ್ರೂ ಅವರ್ ಗಾರ್ಡನ್. ಓಕೆ, ಕನ್ನಡ ಅಂತಂದರೆ ಸ್ವಲ್ಪ ಇಂಗ್ಲೀಷ್ ಇರಲೇಬೇಕಲ್ಲ, ಅದು ರೀಚ್ ಇರಬೇಕು ಅಂತಂದರೆ. ಸೊ ಹಾಗಾಗಿ, ಸೊ ಹಿಸ್ ನೇಮ್ ಈಸ್ ಅಗಸ್ತ್ಯ. ವಾಟ್ ಈಸ್ ಯುವರ್ ನೇಮ್? Yes, good. So his name is Agastya and my name is Bhimesh. Okay, so let's go through our garden now first. So ಇದು ಕೆಳಗೆ ಬಿದ್ದಿದೆ, ಇದು ಮೊನ್ನೆ ಕಟ್ ಮಾಡಿದ್ವಿ ಬಾಳೆಹಣ್ಣು ಗೊನೆ. ಸೊ ಹಾಗಾಗಿ ಕಟ್ ಮಾಡಿ ಕೆಳಗೆ ಹಾಕಿದ್ವಿ. ಈಗ ಇಲ್ಲಿ ನೋಡಿ ನಮ್ಮದು ಇದು ಏನು ಗೊತ್ತಾ, ಸ್ಪೆಷಾಲಿಟಿ ಏನಂತಂದರೆ ಇದನ್ನ ನಾವೇ ನೆಟ್ಟಿದ್ದು. ಇದು ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ, ಎಷ್ಟು ನುಗ್ಗೆಕಾಯಿ ಆಗಿದೆ ಅಂತಂದರೆ ಲಾಸ್ಟಿಗೆ ನಮ್ಮ ಕೈಗೆ ಸಿಗದೆ ಮೇಲೆ ಹೋಗ್ಬಿಟ್ಟಿದೆ, ಆಕಾಶಕ್ಕೆ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ದೊಡ್ಡದಾಗಿದೆ ಅಲ್ಲ ನನ್ನ ಇದು ಹೇಗೆ ದೊಡ್ಡದು. ಸೊ ದೊಡ್ಡ ನುಗ್ಗೆ ಮರ ಆಗ್ಬಿಟ್ಟಿದೆ ಈಗ. ದೊಡ್ಡ ನುಗ್ಗೆ ಮರ ಅಲ್ವಾ ಈಗ ಅದು? ದೊಡ್ಡ. ಸೊ ಈಗ ಇದನ್ನ ಏನು ಮಾಡಬೇಕು ಅಂತಂದರೆ ನಮ್ಮ ಕೈ ಸಿಗ್ತಾ ಇಲ್ಲಲ್ಲ, ಸೊ ಕಟ್ ಮಾಡಬೇಕು. ಕೆಳಗಡೆ ಕಟ್ ಮಾಡಿದ್ರೆ ಮತ್ತೆ ಚಿಗುರು ಬರ್ತದೆ. ನಾವೇನು ದೊಡ್ಡದು ಮಾಡಿದ್ವಿ ಈಗ ಅದನ್ನು. ಸೊ ಇನ್ನು ಮುಂದೆ ಬಂದರೆ, ಈ ಕಡೆ ಬಂದರೆ ಇದೇನಿದು ಇದು ಮಲ್ಲಿಗೆ ಹೂವಿನ ಗಿಡ. ಸೊ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮೊದಲು. ಈಗ ಸ್ವಲ್ಪ ಏನು ನಾವು ಕೂಡ ಟೈಮ್ ಸಿಗ್ತಾ ಇಲ್ಲ, ಈ ಹುಡುಗ ಮತ್ತು ನಮ್ಮ ಇನ್ನೊಬ್ಬನ ಹುಡುಗನಿಂದ ನಮಗೆ ಟೈಮ್ ಸಿಗ್ತಾ ಇಲ್ಲ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ. ಬಟ್ ನನ್ನ ಮಿಸ್ಸಸ್ ಅನುರಾಧ ಅವರು ಡೈಲಿ ನೀರು ಹಾಕ್ತಾರೆ ಇದಕ್ಕೆ. ಸೊ ಬರ್ತಾ ಇದೆ. ಇದೊಂದು ನಮ್ಮ ಪೈನಾಪಲ್ ಗಿಡ. ಆಲ್ಮೋಸ್ಟ್ ಇದು ನೆಟ್ಟು 2 years ಆಗಿದೆ, ಇನ್ನು ಏನು ಚಿಗುರು ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ವಿ ಏನಾದ್ರು ಬರ್ಬೋದಾ ಅಂತೇಳಿ, ಫ್ರೂಟ್ ಆಗ್ತದೆ ಅಂತ. ಆಲ್ಮೋಸ್ಟ್ 1 year. ಓಕೆ, 1 year ಅಂತೆ, ಸಾರಿ ಕರೆಕ್ಷನ್. ಓಕೆ, ಸೊ 1 year ಆಯಿತು, ಇನ್ನು 1 year ಬಾಕಿ ಇದೆ. ಏನು 2 ವರ್ಷ ಆದ ಮೇಲೆ ಬರ್ತದೆ ಅಂತ ಹೇಳ್ತಾರೆ, ಮತ್ತೆ ಗೊತ್ತಿಲ್ಲ ಯಾವಾಗ ಬರ್ತದೆ ಅಂತೇಳಿ. ಸೊ ನೋಡುವ. ಇದು ಆ್ಯಕ್ಚುಲಿ ಇದಕ್ಕೊಂದು ಹಿಸ್ಟ್ರಿ ಇದೆ. ಏನಂತ ಗೊತ್ತಾ, ಇದು ನಾವು ಒಂದು ಬೀಚ್ ಸೈಡ್ ಹೋಗಿದ್ವಿ. ಬೀಚ್ ಸೈಡ್ ಹೋಗುವಾಗ ಒಂದು ಇದು ನಾವು ತಿರುಗಾಡ್ಲಿಕ್ಕೆ ಹೋದಾಗ ತುಂಬಾ ಅಟ್ರಾಕ್ಟಿವ್ ಫ್ಲವರ್ಸ್ ಇತ್ತು ಇದಕ್ಕೆ. ಸೊ ಅದು ನನಗೆ ಗೊತ್ತಿಲ್ಲ, ಇಂಡಿಯಾದಲ್ಲಿ ನಾನು ನೋಡ್ಲಿಲ್ಲ. ಬಟ್ ಆದ್ರೆ ಕಲರ್ ಇತ್ತು, ತುಂಬಾ ಕಲರ್ಫುಲ್ ಫ್ಲವರ್ಸ್. ಸೊ ಯಾರು ನಮ್ ಸಾಕೈತೆ ಆಕ್ಚುಲಿ ಅಲ್ಲಿ ಹೋಗಿ ಗೋಡೆ ಹಾರಿ ಒಂದು ಬ್ರಾಂಚ್ ಎತ್ಕೊಂಡ್ಬಂದು, ಅದು ಬೀಚ್ ಸೈಡ್ ಅಲ್ಲ, ಕಾರಲ್ಲಿ ಹೋಗುವಾಗ ಚೆನ್ನಾಗಿದೆ ಅಂತ. ಅದೇ ಅಲ್ಲಿ ಹೋಗುವಾಗ ಇದು ಕಟ್ ಮಾಡಿ ತಗೊಂಡ್ಬಂದು ಇಲ್ಲಿ ನೆಟ್ಟಿದ್ದೀವಿ. ಓಕೆ, ಸೊ ಈಗ ಪರವಾಗಿಲ್ಲ, ಬರ್ತಾ ಇದೆ ಏನೋ, ಮತ್ತೆ ದೊಡ್ಡದಾಗಿದೆ. ಹೂವು ಕೂಡ ಏನೋ ಬಿಡೋ ಚಾನ್ಸಸ್ ಇದೆ ಅನ್ಸುತ್ತೆ. ಇಲ್ಲಿ ಸ್ವಲ್ಪ ಬರ್ತಾ ಇದೆ ಕಾಣ್ತದೆ. ಸೊ ಹೋಪ್ ಇಟ್ ವಿಲ್ ಕಮ್ ಸೂನ್. ಇದು ನಮ್ಮ ನಿಂಬೆ ಹಣ್ಣು ಗಿಡ. ಸೊ ಇದು ಇನ್ನು ಬರ್ಲಿಕ್ಕೆ ಟೈಮ್ ಇದೆ ಅನ್ಸುತ್ತೆ, ಏನು ಬರ್ತಾ ಇಲ್ಲ ಸದ್ಯಕ್ಕೆ. ಸುಮಾರು ಟೈಮ್ ಆಗಿದೆ. ಇದ್ರ ಹಿಸ್ಟ್ರಿ ನಿಂಬೆ ಅದು ಹೇಗೆ ಬಂತು ನನಗೆ ನೆನಪಿಲ್ಲ. ಸೊ ಹೇಗೆ ಬಂತು ಹೇಳು, ಎಲ್ಲಿಂದ ತಗೊಂಡ್ಬಂದಿದ್ದು? ನಾನು ಬೀಜ. ಇದು ಕೂಡ ಬೀಜ ಹಾಕಿ ಬೆಳೆಸಿರೋದು. ಓಕೆ, ಕರೆಕ್ಟ್. ಸೊ ಅವರೇ ನಮ್ಮ ಮಿಸ್ಸಸ್ ಅವರು ನೋಡ್ಕೊಂಡಿದ್ದು. ಓಕೆ, ಸೊ ಹೀಗೆ ನಮ್ಮ ಗಾರ್ಡನು. ಇನ್ನು ಮುಂದೆ ಹೋದ್ರೆ ನೆಕ್ಸ್ಟ್ ಫ್ಯಾನ್. ಓಕೆ, AC ಏರ್ ಕೂಲರ್ ಅಂತ ತೋರಿಸ್ತಿದ್ದೇನೆ. ಇದೇನಿದು? ಫ್ಯಾನ್ ಅಲ್ಲ, AC. ಓಕೆ, ಎಸ್. ಸೊ ಇದು ನೆಕ್ಸ್ಟ್ ನಮ್ಮ ಮನೆಯಲ್ಲಿರುವಂಥ ಒಂದು ಸ್ಪೆಷಲ್ ಐಟಮ್. ಸೊ ಸ್ವಲ್ಪ ಝೂಮ್ ಮಾಡಿ, ಇದೇನು ಗೊತ್ತಾ? ಸೊ ಇದು ಭಾರಿ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಟಚ್ ವುಡ್, ಯಾರ ಕಣ್ಣಿಗೆ ಬೀಳ್ಬಾರ್ದು ಇದಕ್ಕೆ. ಸೊ ಒಳ್ಳೆ ಬರ್ತಾ ಇದೆ, ನೋಡ್ಬೇಕು ಇನ್ನು ಎಷ್ಟು ಚೆನ್ನಾಗಿ ಬರ್ತದೆ. ಏನಂತ ಹೇಳು ಫಸ್ಟಿಗೆ. ಇದು ಅವರೆಕಾಳು ಗಿಡ. ಸೊ ಇಲ್ಲಿ ಭಾರಿ ಕಾಸ್ಟ್ಲಿ, ಇದು ಸಿಗೋದು ಕೂಡ ಭಾರಿ ಅಪರೂಪ. ಸೊ ಹಾಗಾಗಿ ನನ್ನ ಮಿಸಸ್ ಅವರು ಒಂದು ಬೀಜ ತಗೊಂಡ್ಬಂದು ಹಾಕಿದ್ದು, ಇದೇನು ದೊಡ್ಡದಾಗಿದೆ. ನನ್ನ ಕಾಂಟ್ರಿಬ್ಯೂಷನ್ ಇದೆ, ಫಸ್ಟ್ ಒಂದು ವಿಡಿಯೋ ಮಾಡೋದು ಇದನ್ನೆಲ್ಲ ಪ್ರಮೋಟ್ ಮಾಡಲಿಕ್ಕೆ. ಸೊ ದಟ್ ಈಸ್ ಮೈ ಕಾಂಟ್ರಿಬ್ಯೂಷನ್. ಆ್ಯಂಡ್ ಇದು
ಇದು ಇಷ್ಟು ರೋಸಸ್ ಇದ್ವು ಅಂತಂದರೆ ಸುಮಾರು ರೋಸಸ್ ಇದ್ವು ಬೇರೆ ಬೇರೆ ಕಲರ್ಸ್. ಬಟ್ ಅದು ಈಗ ಸದ್ಯಕ್ಕೆ ಅದೇ ಹೇಳಿದ್ನಲ್ಲ, ಇಬ್ಬರು ಮಕ್ಕಳಾದ್ರು, ಸೊ ಹಾಗಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಇದೇನಿದು, ಇದೇನು ಬಸಳೆ. ಬಸಳೆ ಅಂತೇಳಿ ನಮ್ಮ ಸೈಡೆಲ್ಲ ಸಿಗ್ತದೆ, ಇಲ್ಲಿ ಕೂಡ ಅಪರೂಪ, ಇದು ಸಿಗುದಿಲ್ಲ ಜಾಸ್ತಿ. ಸೊ ಇದು ಕೂಡ ಯಾರು ಅಪರೂಪ ಹೇಳಿದ್ರು, ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ತದೆ. ಸೊ ಅದೇ ಇದು ನಮ್ಮ ಬಸಳೆ ಮಾರ್ಕೆಟಲ್ಲಿ ಸಿಗ್ತದೆ ಸ್ವಲ್ಪ ಅವಾಗ, ಬಟ್ ಏನಂತಂದ್ರೆ ಕಷ್ಟನೇ. ಇದು ತುಳಸಿ, ನಮ್ಮ ತುಳಸಿ. ಇದು ಮನೆ ಮುಂದೆ ಇರ್ತಿತ್ತು, ಈಗ ಸ್ವಲ್ಪ ಅಲ್ಲಿ ಬಿಸಿಲಿಗೆ ಜಾಸ್ತಿ ಇದಾಗ್ತದೆ ಅಂತ ಹೇಳಿ ಇಲ್ಲಿ ಸೈಡ್ ಮಗ ಎಳಿತಾನೆ, ಮತ್ತೆ ಅದು ಡೈರೆಕ್ಟ್ ಬಿಸಿಲು ಕೂಡ ಬರ್ತಾ ಇತ್ತು. ಸೊ ಈಗ ಸದ್ಯಕ್ಕೆ ಇಲ್ಲಿ ಇಟ್ಟಿದ್ವಿ ಸೈಡಿಗೆ. ಮತ್ತೆ ಇನ್ನೇನು, ಇದು ಹೂವಿನ ಕಲರ್ ಹೂವು ಎಲ್ಲ. ಇದು ಡೆಕೋರೇಟಿವ್ ಪ್ಲಾಂಟ್ಸ್, ಬಟ್ ನನಗೆ ಹೆಸರು ಗೊತ್ತಿಲ್ಲ. ಪೇಪರ್ ಹೂವು ಅಂತ ನಾನು ಅನ್ಕೊಂತೀನಿ. ಬಟ್ ಬ್ಯೂಟಿಫುಲ್ ಏನಂತಂದ್ರೆ ಈ ಮನೆ ಹತ್ರ ಇರೋದು ಈ ತೆಂಗಿನ ಮರ ಇರೋದ್ರಿಂದ ನನ್ನ ಮಗ ಇಬ್ಬರು, ಒಬ್ಬನ ಆಟ ಆಡ್ತಾನೆ ಅಗಸ್ತ್ಯ. ಸೊ ಯಾವಾಗಲೂ ಈ ತೆಂಗಿನ ಮರ ನೆರಳಲ್ಲೇ ಇಲ್ಲೇ ಎಲ್ಲ ಕಡೆ ಆಟ ಆಡ್ತಿರ್ತಾನೆ ಇದರಲ್ಲಿ. ಸೊ ಅವನೊಟ್ಟಿಗೆ ನಾನು ಮತ್ತು ನನ್ನ ಮಿಸ್ಸಸ್ ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ, ಅವ್ನು ನೋಡ್ಕೊತ ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಸೊ ಮತ್ತು ಅಲ್ಲಿ ನೋಡಿದ್ರೆ ಕಾಣಿಸ್ತದಿಲ್ಲ ಬೀಚ್. ಸೊ ನನಗೊಂದು ಒಳ್ಳೆ ವ್ಯೂ ಇದೆ, ಇಲ್ಲಿ ಬೀಚ್ ಇದೆ, ಮತ್ತು ಈಗ ಮತ್ತು ಇಲ್ಲಿ ಖಾಲಿ ಜಾಗ ಕೂಡ ಇದೆ ಆ ಕಡೆ. ಸೊ ಸ್ವಲ್ಪ ಬ್ರೀಝಿ ಹಾಗೆ ಇದೆಲ್ಲ. ಮತ್ತು ಕಾರ್ ಪಾರ್ಕಿಂಗ್ ಸ್ವಲ್ಪ ಮೇಲೆ ಮಾಡ್ತೀವಿ. ಇಲ್ಲಿ ನಮಗೆ ಆಟ ಆಡಲಿಕ್ಕೆ ಎಲ್ಲ ಜಾಗ ಬೇಕಂತೇಳಿ ಬಿಟ್ಕೊಂಡಿದ್ವಿ. ಸೊ ಕಾರ್ ಪಾರ್ಕಿಂಗ್ ಎಲ್ಲ ಮೇಲೆ ಮಾಡೋದು. ಸೊ ಇಲ್ಲಿ ನಮ್ಮ ಹುಡುಗನದು ಒಂದು ಆಟ ಆಡಲಿಕ್ಕೆ ಒಂದು ಇದು ಇದೆ, ಆಟದ ಸಾಮಾನು. ಯಾವುದಿದಾಗು ಏನಿದು? ತುಯ್. ಸೊ ಇದು ಆ್ಯಕ್ಚುಲಿ ಬಾಸ್ಕೆಟ್ಬಾಲ್ ಮಾಡುವಂಥದ್ದು, ಆಟ ಆಡುವಂಥದ್ದು. ಇವನಿಗೆ ಭಾರಿ ಇಷ್ಟ. ಸೊ ಟುಷ್ ಅಂತ ಹೇಳ್ತಿರ್ತಾನೆ. ಸೊ ಟುಷ್ ಮಾಡ್ತಾ ಇರ್ತಾನೆ ಯಾವಾಗಲೂ. ಸೊ ನಾವು ಗೆಟ್ ದ ಬಾಲ್, ಗೋ ಗೆಟ್ ದ ಬಾಲ್, ಟುಷ್. ಓಕೆ ಗೋ, ಟುಷ್ ಮಾಡು. ಎಸ್ ಮಾಡು. ಗುಡ್ ಜಾಬ್. ಕ್ಲಾಪ್. ನೈಸ್. ಹೈ ಫೈ. ಯೆಸ್. ಓಕೆ. ಸೊ ಇದು ನಮ್ಮ ಈಗ ಸದ್ಯಕ್ಕೆ ಅದು ಈಗ ಗಿಫ್ಟ್ ಕೊಟ್ಟಿದ್ದು ನನ್ನ ಮಿಸ್ಸಸ್ ಅವರು. ಓಕೆ, ಅದು ನಮ್ಮ ಹುಡುಗನಿಗೋಸ್ಕರ ಅಂತ ಹೇಳಿ. ಸೊ ಹಿ ಈಸ್ ಎಂಜಾಯಿಂಗ್ ಇಟ್. ಆ್ಯಂಡ್ ಆಲ್ಸೋ ಯೆಸ್ಟರ್ಡೇ ವಿ ಗಾಟ್ ಸಮ್ ಫುಟ್ಬಾಲ್ ಆಲ್ಸೋ ಫಾರ್ ಹಿಮ್. ಬಾಸ್ಕೆಟ್ಬಾಲ್, ಫುಟ್ಬಾಲ್, ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ಫಾರ್ ಹಿಮ್. ಸೊ ಹಿ ಈಸ್ ಎಂಜಾಯಿಂಗ್ ಅಲ್ವಾ? ಗುಡ್. ಡ್ಯಾನ್ಸ್. ಮೋನಿಕಾ ಡ್ಯಾನ್ಸ್ ಮಾಡು. ಮೋನಿಕಾ ಹೇಗೆ ಡ್ಯಾನ್ಸ್? ದುಮ್ ಟ್ಯಾಕ್ ಅಲ್ವಾ? ಓಕೆ ಅಗು, ನಾವು ಕ್ಲೋಸಿಂಗ್. ಅಗು ಸೇ ಬಾಯ್. ಓಕೆ ಬಾಯ್ ಹೇಳು ಇನ್ನು ಎಲ್ಲರಿಗೂ. ಬಾಯ್. ಸಾರಿ, ಇದು ಡೈಪರ್ ಹಾಕಿದ್ದೀವಿ ಆದರೂ ಕೂಡ. ಓಕೆ, ಸೊ ಬಾಯ್ ಎವ್ರಿ ಒನ್. ದಿಸ್ ಈಸ್ ಅವರ್ ಫಸ್ಟ್ ವಿಡಿಯೋ ಆ್ಯಂಡ್ ಹೋಪ್ ಯು ಲೈಕ್.